ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಈ ಒಂದು ಇಂಟರ್ವ್ಯೂ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕುಲು ಸೂಪರ್ ಫುಡ್ ಇಸ್ ದ ಆಥರೈಸ್ಡ್ ಮರ್ಚೆಂಟ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ ಅಂಡ್ USA. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಅನುಷಾ ರಮೇಶ್ ಅವರು. ಇವರು ಚಿಕ್ಕಮಗಳೂರಿನ ಮೂಲದವರಾದ ಇವರು ಸಿಡ್ನಿಯಲ್ಲಿ ನೆಲೆಸಿದ್ದು ಕನ್ನಡ ಸಂಸ್ಕೃತಿ ಮತ್ತು ಸಮುದಾಯ ಸೇವೆಯ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. ಇಂದಿನ ಸಂದರ್ಶನದಲ್ಲಿ ಇವರು ತಮ್ಮ ಜೀವನ ಪಯಣ ಹಂಚಿಕೊಳ್ಳುವುದರ ಜೊತೆಗೆ ಸಿಡ್ನಿ ಕನ್ನಡ ತರಂಗ ಆಯೋಜಿಸಿರುವ ಆಹಾರ ಮೇಳ 2026 ಕುರಿತು ಅದರ ವಿಶೇಷತೆಗಳು ಹಾಗೂ ಎಲ್ಲರೂ ಯಾಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೂಡ ಅದರ ಬಗ್ಗೆನೂ ಅವರು ಎಲ್ಲಾನು ಹಂಚಿಕೊಳ್ತಿದ್ದಾರೆ. ಸೊ ಬನ್ನಿ, ಮೊದಲು ಅನುಷಾ ಅವ್ರನ್ನ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಅನುಷಾ ಅವರೇ. ಹಾಯ್ ಜ್ಯೋತ್ಸ್ನಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಿ ನೀವು ಬರಮಾಡ್ಕೊಂಡು ನನ್ನ ಜೊತೆ ಇಂಟರ್ವ್ಯೂ ಮಾಡ್ತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇಟ್ಸ್ ಮೈ ಪ್ಲೆಜರ್ ಅಂಡ್ ಆನರ್ ಟು ಹ್ಯಾವ್ ಅನುಷಾ ಆಸ್ ವೆಲ್ ಟು ನಮ್ಮ ಕನ್ನಡ ರೇಡಿಯೋ. ಸೊ ಅನುಷಾ ಅವರ ಒಂದು ಶಾರ್ಟ್ ಇಂಟ್ರೊಡ್ಯೂಕ್ಷನ್ ಮಾಡಿಕೊಟ್ಟೆ. ಬನ್ನಿ ಅನುಷಾ ಅವ್ರ ಮೂಲಕನೇ ಅವರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅನುಷಾ ಅವರೇ, ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ಹೇಳಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನುಷಾ. ನಾನು ಮೂಲತಃ ಚಿಕ್ಕಮಗಳೂರವಳು. ಸಿಡ್ನಿಗೆ ಬಂದು 3.5 ವರ್ಷ ಆಯ್ತು. 2023 ಬಂದಿದ್ದೆ. ವೆರಿ ರೀಸೆಂಟ್. ತುಂಬಾ ಹೊಸದು ಸಿಡ್ನಿಗೆ. ಆಮೇಲೆ ನಾನು ಸಿವಿಲ್ ಇಂಜಿನಿಯರ್ ಇಲ್ಲಿ ಒನ್ ಆಫ್ ದ MNC ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ ಸಿಡ್ನಿಲಿ. ನಾನು ಮತ್ತೆ ನನ್ನ ಹಸ್ಬೆಂಡ್ ಇರೋದು ಇಲ್ಲಿ. ನಮ್ದೇ ಒಂದು ಪುಟ್ಟ ಪ್ರಪಂಚ ಕಟ್ಕೋತಾ ಇದ್ದೀವಿ. ಮತ್ತೆ ಇದು ಸಿಡ್ನಿ ಕನ್ನಡ ತರಂಗದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವೊಂದು ಆಹಾರ ಮೇಳ ಏರ್ಪಾಡು ಮಾಡ್ತಾ ಇದ್ದೀವಿ. ಇದೇ ಸೆಪ್ಟೆಂಬರ್ ಆಯ್ತು. ಅದ್ರ ಬಗ್ಗೆ ಮಾತಾಡಕ್ಕೆ ಅಂತಾನೆ ಬಂದಿರೋದು. ವಂಡರ್ಫುಲ್. ಸೊ ನೀವು ಚಿಕ್ಕಮಗಳೂರು ತುಂಬಾ ಫೇಮಸ್, ಅದು ಚಿಕ್ಕಮಗಳೂರು, ಅದ್ರ ಬಗ್ಗೆ ಹೇಳಿ, ನಿಮ್ಮ ಒಂದು ಚಿಕ್ಕಮಗಳೂರಿನ ಬಗ್ಗೆ. ಆಬ್ವಿಯಸ್ಲಿ ಚಿಕ್ಕಮಗಳೂರು ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ನೇಚರ್ ಹೌದು, ತುಂಬಾ ಚೆನ್ನಾಗಿರೋ ನೇಚರ್. ನನ್ನ ಅದೃಷ್ಟ ನಾನು ಚಿಕ್ಕಮಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ಅಂತಾನೆ ಹೇಳ್ಬೋದು. ಮತ್ತೆ ಕಾಫಿ ತೋಟ ಇದೆ. ನಮ್ಮ ಅಪ್ಪ ಕಾಫಿ ತೋಟ ನೋಡ್ಕೊಳ್ತಾರೆ. ಕಾಫಿ ಎಸ್ಟೇಟ್. ಮತ್ತೆ ಅದೊಂಥರ ಕಾಫಿ ಅಂದ್ರೆ ಒಂಥರ ನಮ್ದು ಬ್ಲಡ್ ಅಲ್ಲೇ ಬಂದಿರೋ ಚಿಕ್ಕಮಗಳೂರು ಅಂದ್ರೆ ಕಾಫಿ. ಅದು ನಮಗೆ ಮಡಿಕೇರಿ ಆ ಕಡೆ ಎಲ್ಲ ಹೋದಂಗೆ ಕಾಫಿ ಅಂದ್ರೆ ಹೆಮ್ಮೆ ವಿಷಯ ಅದು. ಆಮೇಲೆ ತುಂಬಾ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಎಲ್ಲ ಚಿಕ್ಕಮಗಳೂರು ಫುಡ್ ಅದೆಲ್ಲ ಒಂಥರ ತುಂಬಾ ಯೂನಿಕ್, ನಿಮಗೆ ಬೇರೆ ಎಲ್ಲೂ ಸಿಗದಿರೋ ತರ ಇರುತ್ತೆ. ಸೊ ನೀವು ಹುಟ್ಟಿ ಬೆಳೆದಿದ್ದು ಎಲ್ಲ ನಿಮ್ಮ ಒಂದು ಅಲ್ಲೇ ಓದಿದ್ದು ಕೂಡ ನಿಮ್ಮ ಇಂಜಿನಿಯರಿಂಗಿಗೆ ನಾನು ಬೆಂಗಳೂರು ಬಂದೆ. ತನಕ ಚಿಕ್ಕಮಗಳೂರು. Okay, I have seen a lot of my friends went to Chikmagalur to study engineering. ನೀವು ಉಲ್ಟಾ ಬೆಂಗಳೂರಿಗೆ ಇದ್ದೀರಾ. ಅದೇ ಅಲ್ಲಿ ವ್ಯಾಲ್ಯೂ ಅವಾಗ ಗೊತ್ತಾಗ್ಲಿಲ್ಲ, ಈಗ ಹೊರಗಡೆ ಗೊತ್ತಾಗಲ್ಲ. ಹೇಗೆ ಅನ್ಸ್ತಾ ಇದೆ ಸಿಡ್ನಿ? ನೀವು ತುಂಬಾ ಚೆನ್ನಾಗಿದೆ ಸಿಡ್ನಿ. ಅಡಾಪ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಕಮ್ಯುನಿಟಿ ಇಂಪಾರ್ಟೆಂಟ್. ಇಲ್ಲಿ ಕನ್ನಡದವ್ರು ತುಂಬಾ ಜನ ಇದ್ದಾರೆ. ಹೌದು ಹೌದು, ವೆರಿ ನೈಸ್. ಹಾಗೆ ಅನುಷಾ ಅವ್ರು ಬಂದಿರೋ ಇನ್ನೊಂದು ಮುಖ್ಯ ಉದ್ದೇಶ, ನಾನು ಈಗ ತಾನೇ ಹೇಳಿದೆ, ಸಿಡ್ನಿ ಕನ್ನಡ ತರಂಗದವರು ಆಹಾರ ಮೇಳ ಅನ್ನೋ ಒಂದು ಇವೆಂಟ್ ನ ಇಟ್ಕೊಂಡಿದ್ದಾರೆ. ಬನ್ನಿ ನಾವು ಅನುಷಾ ಅವ್ರ ಮೂಲಕನೇ ಈ ಒಂದು ಇವೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅನುಷಾ ಅವರೇ ಹೇಳಿ, ಈ ಒಂದು ಇವೆಂಟ್ ಬಗ್ಗೆ. ಇದು ಸಿಡ್ನಿ ಕನ್ನಡ ತರಂಗ ಅಂತ ನಾವು ಲಾಸ್ಟ್ ಇಯರ್ ಪಾಂಡ್ಸ್ ಅಲ್ಲಿ ಇದು ಇಟ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು. ಈ ಇಯರ್ ಇನ್ನೂ ದೊಡ್ಡದಾಗಿ ಅರೌಂಡ್ 7 ಸ್ಟಾಲ್ಸ್ ಇಡ್ತಾ ಇದ್ದಾರೆ. ಸ್ಟಾಲ್ಸ್ ಆಹಾರ ಮೇಳದಲ್ಲಿ 20ಕ್ಕಿಂತ ಜಾಸ್ತಿ ಡಿಶಸ್ ಇದೆ. ಎಲ್ಲಾ ತರ ಕರ್ನಾಟಕ ವಿಭಿನ್ನವಾಗಿರೋದು. ರೂಪವಾಗಿ ನಿಮಗೆ ಯೂಶಲಿ ಒಂದೇ ಕಡೆ ಸಿಗದೇ ಇರುವಂತದ್ದು. ಬೇಳೆ ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಮೇಲುಕೋಟೆ ಪುಳಿಯೋಗರೆ. ನಾವು ಮೇಲ್ಕೋಟೆ ಅವರೇ.
ಅದೇ ಎಲ್ಲಾ ರೀಜನ್ಸ್ ಮೈಸೂರ್ ಪಾಕು, ಆಮೇಲೆ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಬಜ್ಜಿ, ಅದರದ್ದು ತುಂಬಾ ಬಂಗಾರಪೇಟ್ ಚಾಟ್ಸ್. ಯೂನಿಕ್ ಕರ್ನಾಟಕದ ಅಥೆಂಟಿಕ್ ಒಂದು ಫುಡ್ ಮತ್ತೆ ಅಲ್ಲಿದ್ದು ಒಂದು ಡೆಲಿಕಸೀಸ್ ನ ಫುಲ್ ನಮ್ಮ ಕರ್ನಾಟಕದ ಸೊಬಗುನ ಅದನ್ನ ತಗೊಂಡ್ಬರ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆ ಏನೇನಿದೆ ಈ ಇವೆಂಟ್ ಅಲ್ಲಿ, ಏನೇನು ಎಂಟರ್ಟೈನ್ಮೆಂಟ್ಸ್ ಇದೆ, ಅದರಲ್ಲಿ ಏನೇನು ಗೇಮ್ಸ್ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದರ ಬಗ್ಗೆ ಎಲ್ಲ ಅಟ್ರಾಕ್ಷನ್ಸ್ ಬಗ್ಗೆ ಎಲ್ಲ ಹೇಳಿ. ಇದು ಇವೆಂಟ್ 10:30 ಇಂದ ಸ್ಟಾರ್ಟ್ ಆಗ್ತಾ ಇದೆ. 10:30 to 3:30. 12:30 ಇಂದ ಈ ಫುಡ್ ಫೆಸ್ಟಿವಲ್ ಸ್ಟಾರ್ಟ್ ಆಗುತ್ತೆ. 10:30ಗೆ ದಸರಾ ಡಾಲ್ ಮೇಕಿಂಗ್ ಮಕ್ಕಳಿಗೋಸ್ಕರ ಇದೆ, ಸ್ಟಾರ್ಟ್ ಆಗುತ್ತೆ. ಮೂರ್ತಿ ಅಂಜನಪ್ಪ ಅವರು ಫೇಮಸ್ ಆರ್ಟಿಸ್ಟ್ ಮತ್ತೆ ಕಮ್ಯುನಿಟಿ ಕಾಂಟ್ರಿಬ್ಯೂಟರ್, ಅವರು ನಡ್ಸ್ಕೊಡ್ತಾ ಇದ್ದಾರೆ. ಒಂದ್ ಒಳ್ಳೆ ಅವಕಾಶ ಮಕ್ಕಳಿಗೆ ಬಗ್ಗೆ ಹೇಳೋದು, ಒಂದು ಇನ್ಫಾರ್ಮೇಟಿವ್ ಮತ್ತೆ ಫನ್ ಸೆಷನ್ ಇರುತ್ತೆ. ಅದೊಂದಿದೆ. ಮತ್ತೆ ದೊಡ್ಡವರಿಗೆ ಕನ್ನಡ ಕಲ್ಚರ್ ಮತ್ತೆ ಹೆರಿಟೇಜ್ ಬಗ್ಗೆ ಕ್ವಿಜ್ ಕೂಡ, ಕನ್ನಡ ಸಾಂಗ್ ಗೆಸ್ಸಿಂಗ್, ಅದು ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು. ಲಾಸ್ಟ್ ಇಯರ್ ಪೇಂಟಿಂಗ್ ಎಲ್ಲ ಇತ್ತು, ಮೂರ್ತಿಯವರ ಮಗಳನ್ನೇ ಎಲ್ಲ ಬಂದು ಎಲ್ಲ ನೋಡ್ಕೊಂಡಿದ್ರು. ಹಾಗೆ ಗೆಸ್ಸಿಂಗ್ ಮೂವಿ ಸಾಂಗ್ಸ್ ಅಂತ ಕೂಡ ಅಡಲ್ಟ್ಸ್ ಗಳಿಗೆಲ್ಲ ಇಟ್ಟಿದ್ರು. ಒಂಥರ ಎಲ್ಲ ತುಂಬಾ ಫನ್ನಿ ಆಗಿತ್ತು, ಒಂಥರ ಯೂನಿಕ್ ಆಗಿತ್ತು. ಎಲ್ಲ ಒಂದು ಬೇರೆ ತರ ಇವೆಂಟ್ ಮಾಡ್ತಾರೆ. ದಿಸ್ ವಾಸ್ ವೆರಿ ಯೂನಿಕ್. ಈ ತರ ಯಾರು ಮಾಡಿರ್ಲಿಲ್ಲ. ಸೊ ನಾನು ಲಾಸ್ಟ್ ಇಯರ್ ನಾವು ಮೀಡಿಯಾ ಪಾರ್ಟ್ನರ್ ಆಗೆಲ್ಲ ಪ್ರಮೋಟ್ ಮಾಡಿದಾಗ, ಸೊ ದಟ್ಸ್ ದ ಫಸ್ಟ್ ಇವೆಂಟ್ ಆಕ್ಚುಲಿ. ಸೊ ಫುಡ್ ವಾಸ್ ಸೋ ಅಮೇಝಿಂಗ್ ಅಂಡ್ ವಿ ಹ್ಯಾಡ್ ಲೈಕ್ ಎ ವಂಡರ್ಫುಲ್ ಟೈಮ್. ಆ ಟೈಮಲ್ಲಿ ಮದರ್ಸ್ ಡೇ ಕೂಡ ನಾವು ಒಂಥರ ಸೆಲೆಬ್ರೇಟ್ ಮಾಡಿದ್ದು ಆ ಟೈಮಲ್ಲಿ ಅವರು ಮಾಡಿದಾಗ. ಸೊ ಇಟ್ಸ್ ಸೋ ವಂಡರ್ಫುಲ್. ಸೊ ಈ ಕಾರ್ಯಕ್ರಮನ ಆಕ್ಚುಲಿ ಸಾಟರ್ಡೆ ದ 5th ಸೆಪ್ಟೆಂಬರ್, ಸೊ 10:00 ಸ್ಟಾರ್ಟ್ ಆಗುತ್ತೆ ಈ ಪ್ರೋಗ್ರಾಮ್. ಸೊ ಇದು ಥಾನ್ಲೆ ಕಮ್ಯುನಿಟಿ ಸೆಂಟರ್, ಲಾಟ್ 200, ಫಿಲ್ಲಿಸ್ ಅವೆನ್ಯೂ ಅಂಡ್ ಸೆಂಟ್ರಲ್ ಅವೆನ್ಯೂ ಹತ್ರ ಇದು ಥಾನ್ಲೆಯಲ್ಲಿ ನಡೀತಾ ಇದೆ. ಸೊ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ? ಎಲ್ಲ ತುಂಬಾ ಈಸಿ ರಿಜಿಸ್ಟ್ರೇಷನ್ ಇದೆ. ಆ ಫ್ಲೈಯರ್ ಅಲ್ಲಿ 2 ನಂಬರ್ ಕೊಟ್ಟಿದೀವಿ. ಅದಕ್ಕೆ ಕಾಲ್ ಆರ್ ವಾಟ್ಸ್ಆಪ್ ಎನಿ ಟೈಮ್ ಮೆಸೇಜ್ ಅವರು ಮಾಡ್ಬೋದು, ಕಾಲ್ ಅವರು ಮಾಡ್ಬೋದು. ಮಾಡ್ಬಿಟ್ರೆ ನಾವು ಲಿಂಕ್ ಕಳಿಸ್ತೀವಿ, ಪೇಮೆಂಟ್ ಲಿಂಕ್. ವೆರಿ ಈಸಿ ರಿಜಿಸ್ಟ್ರೇಷನ್, $10 ರಿಜಿಸ್ಟ್ರೇಷನ್ ಅಷ್ಟೇನೆ. ಆಮೇಲೆ ಕಿಡ್ಸ್ ಬಿಲೋ 5 years ಗೆ ನೋ ಫೀ ಇರುತ್ತೆ. ಸೊ ಹಾಗೆ ಆಮೇಲೆ ಅಲ್ಲಿ ಫುಡ್ ಎಲ್ಲ ಅವೈಲಬಲ್ ಇರುತ್ತೆ, ತಗೋಬಹುದು, ಪರ್ಚೇಸ್ ಮಾಡ್ಕೊಂಡು ಅವ್ರಿಗೆ ಆ ಫುಡ್ ಇಷ್ಟ ತಗೊಂಡು ತಿನ್ಬೋದು. ಸೊ ಅದೇ ಈ ರಿಜಿಸ್ಟ್ರೇಷನ್ಗೆ ಭಾವನಾ ಅವರು 0480188182, ಹಾಗೆ ಇನ್ನೊಂದು ಅನುಷಾ, ನಿಮ್ಮ ನಂಬರು 0434168304. ಸೊ ನೀವೊಂದು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಸೊ ನಿಮ್ಮ ಇವೆಂಟ್ನ ಯಾವ ಒಂದು ಡೀಟೇಲ್ಸ್ ಕೂಡ ಇದು ಮಾಡ್ಬೋದು. ಏನಾದ್ರು ಸ್ಟಾಲ್ಸ್ ಎಲ್ಲ ಯಾರು ಇಂಟ್ರೆಸ್ಟ್ ಇದ್ರೆ ಎಲ್ಲ ಮಾಡ್ಬೋದಾ? ಅಂದ್ರೆ ಸ್ಟಾಲ್ಸ್ ಆಲ್ರೆಡಿ ಈಗ ಫಿಲ್ ಔಟ್ ಆಗೋಗಿದೆ, ತುಂಬಾ ಡಿಮ್ಯಾಂಡ್ ಇದೆ. ಫುಡ್ ಸ್ಟಾಲ್ಸ್ ತುಂಬಾ ಡಿಮ್ಯಾಂಡ್ ಇದೆ. ಬೇರೆ ಸ್ಟಾಲ್ಸ್ ಗಳನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದ್ರು ಇಂಟ್ರೆಸ್ಟ್ ಇದ್ರೆ ಆಕ್ಚುಲಿ. ಸೊ ದಟ್ಸ್ ಸೋ ವಂಡರ್ಫುಲ್. ಸೊ ಇಟ್ಸ್ ಗೋನ್ ಬಿ ಫುಲ್ ಆನ್. ಸೊ 10:00 ಸ್ಟಾರ್ಟ್ ಆದ್ರೆ ಇವೆಂಟು 3:30ಗೆ ಮುಗಿಯುತ್ತೆ. ಸೊ 12:30 ಇಂದ ಈ ಒಂದು ಫುಡ್ ಫೆಸ್ಟಿವಲ್ಸ್. ಸೊ ದ ಆಪರ್ಚುನಿಟಿ ಟು ಸೇವರ್ ಆಲ್ ಡೆಲಿಕಸೀಸ್ ಆಫ್ ಅಥೆಂಟಿಕ್ ಕರ್ನಾಟಿಕ್ ಸ್ಟೈಲ್ ಆಕ್ಚುಲಿ. ಸೊ ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ನಮ್ದೆಲ್ಲ ನಂಗೆ ನೋಡ್ತಾ ಇರೋ ಬಾಯಲ್ಲಿ ಹೌದು, ಯು ಇಮ್ಯಾಜಿನ್ ಆಕ್ಚುಲಿ. ಸೊ ದಟ್ಸ್ ರಿಯಲಿ ವಂಡರ್ಫುಲ್ ಆಕ್ಚುಲಿ. ಸೊ ಹಾಗೆ ಫ್ಲೈಯರ್ಸ್ ಅಲ್ಲಿ ನಾವೆಲ್ಲ ಡೀಟೇಲ್ಸ್ನೆಲ್ಲ ನಾವು ನಮ್ಮ ಅಪ್ಪು ರೇಡಿಯೋ ಮತ್ತೆ ಎಷ್ಟೊಂದು ಚಾನಲ್, ಎಷ್ಟೊಂದು ಫೇಸ್ಬುಕ್ ಪೇಜು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ಶೇರ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಿಮಗೆ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇನ್ನೂ ಇದೆ. ಹೇಗೆ ನೀವು ಸ್ಟಾಲ್ ಬುಕ್ಕಿಂಗ್ ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ಸ್ ಸ್ಪಾನ್ಸರ್ಶಿಪ್ಗೆಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಸೊ ಸಿಡ್ನಿ ಕನ್ನಡ ತರಂಗ ಅವರು ಇದೊಂದು ಸೆಕೆಂಡ್ ಇಯರ್ ಅವರು ಮಾಡ್ತಾ ಇರೋದು ಈ ಆಹಾರ ಮೇಳ ಅಂತ. ಸೊ ಇದು ಒಂದು ಎಲ್ಲ ಕನ್ನಡಿಗರಿಗೆ ಒಂದು ಆತ್ಮೀಯ ಆಹ್ವಾನ. ಸೊ ಕರ್ನಾಟಕದ ರುಚಿ, ಸಂಸ್ಕೃತಿ ಮತ್ತೆ ಈ ಒಂದು ನಮ್ಮ ಒಂದು ಕಲೆಯನ್ನ ನಾವು ಎಲ್ಲ ಸಂಭ್ರಮಿಸೋಣ. ನಮ್ಮ ಸಂದರ್ಶನ ಅನುಷಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅನುಷಾ ಅವರು ಅವರ ಬಗ್ಗೆ ಹೇಳಿದ್ರು. ಹಾಗೆ ಅವರು ಸಿವಿಲ್ ಇಂಜಿನಿಯರ್ ಪದವಿಯನ್ನ ಮಾಡಿದ್ದಾರೆ. ಇಲ್ಲೇ ಒಂದು MNC ಕಂಪನಿಯಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಆಸ್ಟ್ರೇಲಿಯಾದಲ್ಲಿ ರೀಸೆಂಟ್ ಆಗಿ ಒಂದು 3-4 ವರ್ಷದಿಂದ ಇಲ್ಲಿ ಇದ್ದಾರೆ. ಅವ್ರಿಗೆ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೆ ಈ ಒಂದು ವಾಲಂಟಿಯರ್ ವರ್ಕ್ ಇದೆಲ್ಲ ಬಹಳ ಇಷ್ಟ. ಅವರು ಒಂದು ಚಿಕ್ಕಮಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು. ಬನ್ನಿ ಅನುಷಾ ಅವ್ರ ಮೂಲಕನೇ ಮತ್ತಷ್ಟು ತಿಳ್ಕೊಳ್ಳೋಣ. ಆಹಾರ ಮೇಳ ಬಗ್ಗೆ ಮಾತಾಡ್ತಾ ಇದ್ದು. ಸೊ ಅನುಷಾ ಅವರೇ, ಆಹಾರ ಮೇಳದಲ್ಲಿ ಇನ್ನ ಹಲವಾರು ಕಾರ್ಯಕ್ರಮಗಳು ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಹೇಳಿ.
ಇನ್ನೊಂದು ಈಗ ಈ ಇಯರ್ ರೀಸೆಂಟ್ ಆಗಿ ಆಡ್ ಮಾಡಿರೋದು ಪಂಚ್ ಲೈನ್ಸ್. ನೀವು ನೋಡಿರ್ಬೋದು ಫ್ಲೈಯರ್ ಅಲ್ಲಿ ನಮ್ದು ದೊಡ್ಡ ಮೆನ್ಯೂ ಇದೆ. ಹೌದು. ಯಾವ್ದಾದ್ರು ಆ ಮೆನ್ಯೂಲಿರೋ ಡಿಶ್ ಮೇಲೆ ನೀವು ಪಂಚ್ ಲೈನ್ಸ್ ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು. ಸಿಡ್ನಿಯಲ್ಲಿ ಬಂಗಾರಪೇಟೆ ಖಾರ, ಕರ್ನಾಟಕ ಚಾಟ್ಸ್ಗೆ ಜೈಕಾರ. ಇದು ನಂದಲ್ಲ, ಫ್ಲೈಯರ್ ಅಲ್ಲಿ ಯಾರು ಹೇಳಿರೋದು. ಎಕ್ಸಾಂಪಲ್. ಈ ತರ ಯಾವ್ದಾದ್ರು ಪಂಚ್ ಲೈನ್ ನಿಮಗೆ ಡಿಶ್ ಮೇಲೆ ಯಾವ್ದಾದ್ರು ಇದ್ರೆ ವಾಟ್ಸ್ಆಪ್ ನಂಬರ್ ಅಲ್ಲಿ ನೀವು ಕೊಡ್ಸಿರೋ ಕಾಂಟ್ಯಾಕ್ಟ್ ನಂಬರ್ ನಂಬರ್ಗೆ ಕಳಿಸಿದ್ರೆ ಟಾಪ್ 3 ಎಂಟ್ರೀಸ್ಗೆ ಎಕ್ಸೈಟಿಂಗ್ ಪ್ರೈಸಸ್ ಕೂಡ ಇರುತ್ತೆ. ವೆರಿ ನೈಸ್. ಸೊ ನೀವೊಂದು ಪಂಚ್ ಲೈನ್ ನ ಕಳಿಸಿ, ಮೂವಿಲ್ ಪಂಚ್ ಲೈನ್ ಬರುತ್ತಲ್ಲ ಆ ತರನೇ, ಬಟ್ ಈ ಫುಡ್ ಅಲ್ಲಿ ನೀವು ಮಾಡ್ಬೇಕು ಆಕ್ಚುಲಿ. ಸೊ ಅದು ಒಂದು ಏನಾದ್ರಕ್ಕೆ ಎಲ್ಲ ಅವಾರ್ಡ್ಸ್ ಅದ್ರಕ್ಕೂ ಏನೋ ಪ್ರೈಸಸ್ ಇರುತ್ತಾ? ವಂಡರ್ಫುಲ್ ಆಕ್ಚುಲಿ. ಸೊ ದಟ್ಸ್ ಆಲ್ಸೋ ಪಂಚ್ ಲೈನ್ ಅನ್ಬಿಟ್ಟು. ಸೊ ಒಂದು ಮೂರು ಜನನ ಆಯ್ಕೆ ಮಾಡ್ತಾರೆ. ಹೌದು. ಸೊ ಹಾಗೆ ನಿಮ್ಗೆ ಈ ಪ್ರವಾಸ, ಅಡುಗೆ, ಈ ಕನ್ನಡ ಸಂಸ್ಕೃತಿ ಬಗ್ಗೆ ಬಹಳ ಆಸಕ್ತಿ. ಸೊ ಅದ್ರ ಬಗ್ಗೆನೂ ಹೇಳಿ. ಹಾಗೆ ನಿಮ್ಮ ಚಿಕ್ಕಮಗಳೂರ್ ಬಗ್ಗೆನೂ ನೀವು ಇನ್ನ ಹೇಳ್ತೀನಿ ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆನೂ ಎಲ್ಲ ಹೇಳಿ. ಚಿಕ್ಕಮಗಳೂರ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಹೇಳ್ದಂಗೆ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ನಂದು ಚೈಲ್ಡ್ಹುಡ್ ಮೆಮೊರೀಸ್ ಅಂತೂ ನಮ್ಮ ಅಜ್ಜಿ ಮನೇಲಿ ಮಧ್ಯ ಮನೆ, ಒಂದ್ ಸೈಡ್ ಕಾಫಿ ತೋಟ, ಇನ್ನೊಂದ್ ಸೈಡ್ ಅಡಿಕೆ ತೋಟ, ಎದುರುಗಡೆ ಗದ್ದೆ, ಭತ್ತದ ಗದ್ದೆ ಇತ್ತು. ಆಮೇಲೆ ನಾವು ಕಸಿನ್ ಗಳ ಜೊತೆ ಏಡಿ ಕ್ರಾಬ್ ಏಡಿ ಹಿಡಿಯಕ್ ಹೋಗ್ತಾ ಇದ್ವಿ. ಬೆಸ್ಟ್ ಮೆಮೊರೀಸ್, ಚೈಲ್ಡ್ಹುಡ್ ಮೆಮೊರೀಸ್. ಆಮೇಲೆ ಅದು ಚಳಿ ಅಲ್ವಾ ಚಿಕ್ಕಮಂಗ್ಳೂರಲ್ಲಿ, ನಮ್ ಫುಡ್ಡೇ ಬೇರೆ ತರ. ಕ್ರಾಬು, ಕೊಳೆ ಮೀನು, ಆಮೇಲೆ ಕಡಲೆ ಅಂತಾರೆ, ಅದು ಬ್ಯಾಂಬೂ ಶೂಟ್ ಇಂದ ಮಾಡಿರ್ತಾರೆ ಅದು. ಆಮೇಲೆ ಕೆಸುವಿನ ಸೊಪ್ಪು ಅಂತಾರೆ, ಅದು ತುಂಬಾ ಫೇಮಸ್. ಹಲಸಿನ ಹಣ್ಣಲ್ಲಿ ತುಂಬಾ ಬೇರೆ ಬೇರೆ ಡಿಶಸ್ ಮಾಡ್ತಾರೆ, ಹಲಸಿನ ಹಿಟ್ಟು ಎಲ್ಲ. ಆಮೇಲೆ ಅಕ್ಕಿ ರೊಟ್ಟಿ ನಮ್ದು ಒಂಥರ ಸ್ಟೇಪಲ್ ಫುಡ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಿಮ್ದು ಅಕ್ಕಿ ರೊಟ್ಟಿ ಕಡುಬು. ಯಾವಾಗ್ಲೂ ಅಕ್ಕಿ ರೊಟ್ಟಿ ಕಡುಬು ಅಂದ್ರೆ ಫೇಮಸ್. ಕೋಳಿ ಸಾರು ಜೊತೆಗೆ ಇದೆಲ್ಲ ಒಂಥರ ಮೆಮೊರೀಸ್ ತುಂಬಾ ಚೆನ್ನಾಗಿದೆ ಚಿಕ್ಕಮಗಳೂರ್ದು. ಹಾಗೆ ಅಲ್ಲಿ ಆ ಕಾಫಿ ತೋಟ, ನೇಚರ್ಸ್ ಎಲ್ಲ ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಹಾಗೆ ನಿಮ್ಗೆ ಟ್ರಾವೆಲಿಂಗು ಎಲ್ಲ ಇಷ್ಟ ಅಂದ್ರೆ ಅಡುಗೆಯನ್ನು ನಿಮ್ಗೆ ಎಲ್ಲ, ಆಮೇಲೆ ಈ ವಾಲಂಟಿಯರ್ ವರ್ಕ್ಸ್ ಎಲ್ಲ ನೀವೀಗ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆನೇ ಹೇಳಿ. ಟ್ರಾವೆಲಿಂಗ್ ಅಂದ್ರೆ ನಮ್ದು ಹವ್ಯಾಸ. ಅದು ಟ್ರಾವೆಲಿಂಗ್ ಎಲ್ಲಾರು ಹೋಗ್ತಾ ಇರ್ತೀವಿ. ವೀಕೆಂಡ್ಸ್ ಟ್ರೆಕ್ಕಿಂಗ್ ಆಗ್ಲಿ, ಮತ್ತೆ ನನಗೆ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡಕ್ ತುಂಬಾ ಇಷ್ಟ. ಬಂಜಿ ಜಂಪ್, ಓ ಮೈ ಗಾಡ್, ಡೈವಿಂಗ್. ಐ ಆಮ್ ಆಪೋಸಿಟ್, ನೋಡಕ್ ಇಷ್ಟ ಮಾಡಲ್ಲ. ನಂಗೆ ತುಂಬಾ ಇಷ್ಟ ಮಾಡಕ್ಕೆ. ನನ್ನ ಹಸ್ಬೆಂಡ್ ಆತರ ಎಲ್ಲ ಅಡ್ವೆಂಚರ್ ಹೋಗ್ತಾ ಇರ್ತಾರೆ. ಓಕೆ, ವೆರಿ ಬ್ರೇವ್. ತುಂಬಾ ಇಷ್ಟ. ಬಟ್ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಜಾಸ್ತಿ ಹೋಗ್ಬೇಡ, ಒಂದ್ ಲೈಫ್ ಅನ್ನೋ ತರ. ಅದೇ ನಿಮ್ಗೆ ಇಷ್ಟ ಆದ್ರೆ ಎವ್ರಿ ಒನ್ ಇಸ್ ಡಿಫ್ರೆಂಟ್, ಎವ್ರಿ ಪರ್ಸನಾಲಿಟಿ ಇಸ್ ಡಿಫ್ರೆಂಟ್ ಆಕ್ಚುಲಿ. ದಟ್ಸ್ ರಿಯಲಿ ನೈಸ್ ಆಕ್ಚುಲಿ. ಸೊ ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ನೀವೀಗ ಕನ್ನಡದ ಎಸ್ಪೆಷಲಿ ಆಸ್ಟ್ರೇಲಿಯಾಗೆ ಬಂದು ಇಲ್ಲಿ ಒಂದು ಕೊಲಾಬ್ರೇಟ್ ಆಗಿ ಮಾಡ್ತಾ ಇದ್ದೀರಾ. ಮುಂಚೆ ನಾನು ಕನ್ನಡ ಅಂದ್ರೆ ನಂಗೆ ತುಂಬಾ ಇಷ್ಟ. ಸಣ್ಣ ವಯಸ್ಸಿಂದನೂ ಇದು ಕನ್ನಡದ್ದು ಪ್ರಬಂಧ ಬರೆಯೋದು ಕನ್ನಡದಲ್ಲಿ, ಸಿರಿಗನ್ನಡ ಎಕ್ಸಾಮ್ಸ್, ರಾಮಾಯಣ ಮಹಾಭಾರತ ಎಕ್ಸಾಮ್ಸ್ ಎಲ್ಲ ಕನ್ನಡದಲ್ಲಿ ತಗೋತಾ ಇದ್ದೆ. ಇದೊಂದು ಒಳ್ಳೆ ಅವಕಾಶ, ಇಲ್ಲಿ ತನಕ ಬಂದು ಕನ್ನಡ ಭಾಷೆನ ಬೆಳೆಸಿ ಒಳ್ಳೆ ಅವಕಾಶ ಅನ್ನಿಸ್ತು. ಸೊ ಇನ್ನು ಹೆಚ್ಚೆಚ್ಚು ವಾಲಂಟಿಯರ್ ವರ್ಕ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಆಕ್ಚುಲಿ ನಾವು ಎಲ್ಲರೂ ಒಂದು ಪ್ಯಾಷನ್ ಅಂತ ಇರುತ್ತೆ ಎಲ್ಲರಿಗೂ ಅಲ್ವಾ. ಒಂದು ಪ್ರೊಫೆಷನ್ ಒಂದು ಸೈಡ್ ಅಲ್ಲಿ ಇರುತ್ತೆ, ಪ್ಯಾಷನ್ ಒಂದು ಸೈಡ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವೊಂದು ಕಂಟಿನ್ಯೂ ಮಾಡ್ಕೊಂಡ್ರೆ ದಟ್ ಈಸ್ a different kind of satisfaction ಅಲ್ಲ, ಅದನ್ನ. ಸೊ ವೆರಿ ನೈಸ್, ಕಂಟಿನ್ಯೂ ಅನುಷ್ ಅವರೇ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಒಂದು ಫನ್ ರೌಂಡ್ ಇರುತ್ತೆ. ಇಲ್ಲೂ ನಾವು ಗೇಮ್ ಆಡಿಸ್ತೀವಿ, ಕ್ವಿಕ್ ಫೈರ್ ರೌಂಡ್ ಅಂತ ಗೆಸ್ಟ್ ಜೊತೆ. ಸೊ ಏನಿವೆ, ಸೊ ನಿಮ್ಗೆ ಕಾಫಿ ಇಷ್ಟನಾ, ಟೀ ಇಷ್ಟನಾ? ಕಾಫಿ, ಆಬ್ವಿಯಸ್ಲಿ. ಓಕೆ, ಚಿಕ್ಕಮಗಳೂರ, ಸಿಡ್ನಿನಾ? ತುಂಬಾ ಕಷ್ಟ. ಓಕೆ, ಸೊ ಪ್ರವಾಸ ಮಾಡೋದು ಇಷ್ಟನಾ, ಅಡಿಗೆ ಮಾಡೋದು ಇಷ್ಟನಾ? ಪ್ರವಾಸ. ಓಕೆ, ನಿಮ್ಮ ನೆಚ್ಚಿನ ನಾಯಕ ಮತ್ತೆ ನಾಯಕಿ ಯಾರು?
ನೆಚ್ಚಿನ ನಾಯಕ ಅಪ್ಪು ಅವರು, ರಾಜ್ಕುಮಾರ್. ವಂಡರ್ಫುಲ್. ನಾಯಕಿ ರಮ್ಯಾ ಅವರು. ವಂಡರ್ಫುಲ್. ಆಕ್ಚುಲಿ ಇಷ್ಟ ರಮ್ಯಾ ಅಂದ್ರೆ ಚಿಕ್ಕ ವಯಸ್ಸಿನ ತುಂಬಾ ಇಷ್ಟ. ಓಕೆ, ಅಭಿ ಮೂವಿ ಇಲ್ಲೆಲ್ಲ ಅವರು ಮಾಡಿ ಅವ್ರದ್ದು ಫೋಟೋಸ್ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೆ ಆ ಏಜ್ ಅಲ್ಲಿ. ಹೌದು. ಸೊ ನಿಮ್ಮ ನೆಚ್ಚಿನ ಕನ್ನಡ ಹಾಡು ಅಥವಾ ಹಾಗೆ ಸಿನಿಮಾ ಯಾವ್ದು ಇಷ್ಟ? ಅದೇ ಏನಾಗಲಿ ಮುಂದೆ ಸಾಗೋನಿ, ಅದ್ ನಂಗೆ ತುಂಬಾ ಇಷ್ಟ. ಈಗ ತಾನೇ ಹಾಕಿದ್ದು. ಮೂವಿ ಅಂದ್ರೆ ಮುಂಗಾರು ಮಳೆ. ಓಕೆ ಓಕೆ. ಮತ್ತೆ ರಾಜಕುಮಾರ. ವಂಡರ್ಫುಲ್. ಎಲ್ಲ ಒಂದು ಅಪ್ಪು ಅವ್ರದ್ದು, ಒಂದು ಗಣೇಶ್ ಅವ್ರದ್ದು ಫ್ಯಾನ್ಸ್. ಓಕೆ. ಈ ಸಿಡ್ನಿ ಕನ್ನಡ ತರಂಗ, ಸೊ ಅದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ? ಸಿಡ್ನಿ ಕನ್ನಡ ತರಂಗ ಅಂದ್ರೆ ನಮ್ಮ ಕರ್ನಾಟಕದ ರುಚಿ, ಸಂಸ್ಕೃತಿ ಮತ್ತು ಕಲೆನ ಆಚರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮಗೆ ಯೂಶಲಿ ಎಲ್ಲ ಒಂದೇ ಕಡೆ ಸಿಗಲ್ಲ. ನಿಮಗೆ ಇಲ್ಲಿ ಬಂದ್ರೆ ನೆಟ್ವರ್ಕಿಂಗ್ ಆಗುತ್ತೆ, ನಿಮ್ಮವರು ನಿಮ್ಮ ಕಮ್ಯುನಿಟಿ ಅವ್ರು ಸಿಗ್ತಾರೆ. ಹೌದು. ತುಂಬಾ ಬೇರೆ ಬೇರೆ ತರಹದ ವಿವಿಧ ಡಿಶಸ್ ನ ಸವಿಯೋ ಅವಕಾಶ ಸಿಗುತ್ತೆ. ಮತ್ತೆ ಒಂದು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ದಸರಾ ಬಗ್ಗೆ ತಿಳ್ಕೊಬಹುದು, ಕನ್ನಡ ಹೆರಿಟೇಜ್ ಬಗ್ಗೆ ತಿಳ್ಕೊಬಹುದು. ಒಂಥರ ಆಲ್ ಇನ್ ಒನ್ ಸ್ಟಾಪ್ ಪ್ಲೇಸ್ ತರ ನಮ್ಮ ಒಂದು ಕನ್ನಡ ಇದಕ್ಕೆ, ಹೆರಿಟೇಜ್ಗೆ. ಸೊ ಬಹಳ ಖುಷಿ ಆಯ್ತು. ಅನುಷಾ ಅವ್ರ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡು, ಹಾಗೆ ಅನುಷಾ ಅವರು ಬಂದಿರೋ ಮುಖ್ಯ ಉದ್ದೇಶ ಈ ಒಂದು ಆಹಾರ ಮೇಳ, ಸಿಡ್ನಿಯಲ್ಲಿ ನಡೀತಾ ಇರೋ ಈ ಒಂದು ಆಹಾರ ಮೇಳದ ಕಾರ್ಯಕ್ರಮದ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ಸೊ ಇದು ಶನಿವಾರ 5ನೇ ತಾರೀಕು ಸೆಪ್ಟೆಂಬರು, ಥಾನ್ಲೆ ಕಮ್ಯುನಿಟಿ ಸೆಂಟರ್, ಇದು ಲಾಟ್ 200 ಫಿಲ್ಲಿಸ್ ಅವೆನ್ಯೂ ಅಂಡ್ ಸೆಂಟ್ರಲ್ ಅವೆನ್ಯೂ, ಥಾನ್ಲೆ ಅಲ್ಲಿ ಇದು ಇದೆ ಆಕ್ಚುಲಿ. ಸೊ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಇದಕ್ಕೆ ಆನ್ಲೈನ್ ಇಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಫೋನ್ ನಂಬರು ಭಾವನಾ ಮತ್ತು ಅನುಷಾ ಅವ್ರಿಗೆ. ಭಾವನಾ ಅವರ ನಂಬರ್ 0480188182, ಅನುಷಾ ಅವ್ರದ್ದು 0434168304. ಸೊ ಇದ್ರ ಕಾರ್ಯಕ್ರಮ 10 ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರ್ಯಕ್ರಮದಲ್ಲಿ ದಸರಾ ಡಾಲ್ ಮೇಕಿಂಗ್ ವರ್ಕ್ಶಾಪ್ ಅಂತ ಕೂಡ, ಸೊ ದಸರಾ ಗೊಂಬೆಗಳನ್ನ ಹೇಗೆ ಮಾಡೋದು ಅಂತ ಅವ್ರು ಹೇಳ್ದಂಗೆ ಮೂರ್ತಿ ಅಂಜನಪ್ಪ ಅವರು ನಿಮ್ಗೆ ಗೊತ್ತಿರ್ಬೋದು, ಆಸ್ಟ್ರೇಲಿಯಾದಲ್ಲಿ ಸಿಡ್ನಿಯಲ್ಲಿ ಅವ್ರು ಬಹಳ ಫೇಮಸ್ಸು. ಸೊ ಅವರು ಈ ದಸರಾ ಬೊಂಬೆ ಮೇಕಿಂಗ್ದೆಲ್ಲ ಇಟ್ಕೊಂಡಿದ್ದಾರೆ. ನಿಮ್ಗೆಲ್ಲಾದ್ರೂ ವರ್ಕ್ಶಾಪ್ ತಿಳ್ಕೊಳ್ತೀರಾ. ಹಾಗೆ ಕನ್ನಡ ಕ್ವಿಜ್ ಇರುತ್ತೆ, ಗೇಮ್ಸ್ ಇರುತ್ತೆ, ಹಾಗೆ ಗೆಸ್ಸಿಂಗ್ ಮೂವಿ ಸಾಂಗ್ಸ್ ಫಾರ್ ದ ಅಡಲ್ಟ್ಸ್ ಅಂತ. ಹಾಗೆ ಅವ್ರು ಹೇಳ್ತಾ ಇದ್ರು ಎಸ್ಪೆಷಲಿ 12:30 ಈ ಒಂದು ಕರ್ನಾಟಕದ ಈ ಡೆಲಿಕೆಸಿ, ಈ ಒಂದು ಫುಡ್ದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಎಷ್ಟು ತರ ಶಾಪ್ ಇದೆ ಆಕ್ಚುಲಿ? ಒಂದು 7 ಸ್ಟಾಲ್ಸ್ ಇದೆ, ಫುಡ್ ಸ್ಟಾಲ್ಸ್. 20+ ಡಿಶಸ್ ಕೂಡ ಇದೆ. ಆ ಡಿಶಸ್ ಬಗ್ಗೆ ಸ್ವಲ್ಪ ಹೇಳಿ ಇನ್ನೊಂದ್ಸಲ. ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಬಂಗಾರಪೇಟ್ ಚಾಟ್ಸು, ಆಮೇಲೆ ಮೈಸೂರ್ ಪಾಕು, ಆಮೇಲೆ ಮೇಲ್ಕೋಟೆ ಪುಳಿಯೋಗರೆ, ತುಂಬಾ ಇದೆ. ಓಕೆ, ತುಂಬಾ ಲಿಸ್ಟೇ ಇದೆ ಆಕ್ಚುಲಿ. 20+ ಲೈವ್ ದೋಸೆ ಕೂಡ ನಮ್ದು ಎಸ್ಪೆಷಲಿ ಸೌತ್ ಇಂಡಿಯನ್ ದೋಸೆ, ಇಡ್ಲಿ ಅದೆಲ್ಲ. ಓಕೆ, ವೆರಿ ನೈಸ್ ಆಕ್ಚುಲಿ. ಸೊ ಹಾಗೆ ಪಂಚ್ ಲೈನ್ ಅವ್ರು ಹೇಳಿದ್ರು 3 ಜನನ ಸೆಲೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಪಂಚ್ ಲೈನ್ ಕೂಡ ಕೊಡಿ ಅಂತ ಹೇಳಿದ್ರು. ಹಾಗೆ ನಿಮ್ಮ ಕಾರ್ಯಕ್ರಮಕ್ಕೆಲ್ಲ ನಿಮ್ಮ ಒಂದು ಸಪೋರ್ಟರು, ಸ್ಪಾನ್ಸರ್ಸ್ ಅವ್ರ ಬಗ್ಗೆ ಏನಾದ್ರು ಹೇಳಿದ್ರು? ಎಲ್ಲ ಸ್ಟಾಲ್ ಸ್ಪಾನ್ಸರ್ಸ್ ಆಗಿರ್ಬೋದು, ಡೆಕೋರೇಷನ್ ಎಲ್ಲ ತುಂಬಾ ಜನ ಸ್ಪಾನ್ಸರ್ ಮಾಡ್ತಿದ್ದಾರೆ. ಇದೊಂದು ನಾನ್ ಚಾರಿಟಿ ಆರ್ಗನೈಸೇಷನ್ ಆಗಿರೋದ್ರಿಂದ ಎಲ್ಲರದು ಹೆಲ್ಪ್ ತುಂಬಾ ಮುಖ್ಯ. ಸೊ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸ್ಪಾನ್ಸರ್ಸ್ಗೆ. ಆಮೇಲೆ ಮೂರ್ತಿ ಅಂಜನಪ್ಪ ಅವರು ಬಂದು ನಮ್ಗೆ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ, ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ನಿಮ್ಗೂ ಕೂಡ ಧನ್ಯವಾದಗಳು, ಅಪ್ಪು ರೇಡಿಯೋ ಕೂಡ. ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ. ಸೊ ಅನುಷಾ ಅವ್ರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಇವೆಂಟ್ ಬಗ್ಗೆ ಎಲ್ಲ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದರ ಡೀಟೇಲ್ಸ್ನೆಲ್ಲ ನಾವು ಫ್ಲೈಯರ್ ಅಲ್ಲೆಲ್ಲ ಕೊಟ್ಟಿದ್ದೀವಿ, ಎಲ್ಲ ಕಡೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ಆಕ್ಚುಲಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎ ಫ್ಯಾಂಟಾಸ್ಟಿಕ್ ಇವೆಂಟ್. ಈಗ ಬಿಗರ್ ದ ಬೆಟರ್ ಅಂತ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರ್ಗಿಂತ ಅಂತಾನೂ ಕೂಡ ಹೇಳ್ತಾ ಇದ್ರು. ಸೊ ಮರಿಬೇಡಿ, ಸ್ಯಾಟರ್ಡೆ 5th ಸೆಪ್ಟೆಂಬರ್ ಸ್ಟಾರ್ಟ್ಸ್ ಫ್ರಮ್ 10:30 AM ಅಟ್ ಥಾನ್ಲೆ ಕಮ್ಯುನಿಟಿ ಸೆಂಟರ್, ದ ಸಿಡ್ನಿ ಕನ್ನಡ ತರಂಗ ಪ್ರೆಸೆನ್ಸ್ ದ ಆಹಾರ ಮೇಳ. ಸೊ ಅನುಷಾ ಅವರೇ, ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ನೀವು ನಮ್ಮ ಒಂದು ನೋಡುಗರಿಗೆ, ಎಲ್ಲ ನಮ್ಮ ಶ್ರೋತೃಗಳಿಗೆ ನೀವು ಅದ್ರ ಒಂದು ಮೆಸೇಜು ಏನಾದ್ರು ಕೊಡೋದಿದ್ರೆ? ನಾವೆಲ್ಲರೂ ಸಿಡ್ನಿ ಕನ್ನಡ ತರಂಗದಿಂದ ನಿಮ್ಮೆಲ್ಲರನ್ನು
ಕುಟುಂಬ ಸಮೇತರಾಗಿ ಆಹ್ವಾನಿಸಕ್ಕೆ ಉತ್ಸುಕದಿಂದ ಕಾಯ್ತಾ ಇದ್ದೀವಿ. ಬನ್ನಿ, ಕರ್ನಾಟಕದ ರುಚಿ ಸಂಸ್ಕೃತಿಯನ್ನು ಸಂಭ್ರಮಿಸೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಹಾಗೆ ನಮ್ಮ ಒಂದು ಈ ಹಾಡನ್ನ ಎಲ್ಲ ಹಾಕ್ತೀವಿ, ಕೇಳ್ತಾ ಇರಿ. ಸೊ ಮತ್ತೆ ನೆಕ್ಸ್ಟ್ ವೀಕು ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಮ್ಮ ಸಂದರ್ಶನ ಬರುತ್ತೆ. ಧನ್ಯವಾದಗಳು.